Hi there guys, welcome back. This is Deepak Kumar, co-founder of tradeachievers. ಇವತ್ತು ನಾವು ಈ ವಿಡಿಯೋಲಿ ಏನು ನೋಡ್ತೀವಿ ಅಂದರೆ ಬೇಸಿಕ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್. ಈ ವಿಡಿಯೋ ನಾವು ಯಾಕೆ ತೊಗೊಂಡ್ವಿ ಅಂದರೆ ಇನ್ಮೇಲೆ ಸ್ವಲ್ಪ ಸೀರಿಯಸ್ ಆಗಿ ಹೋಗೋಣ ಅಂತ. ಯಾಕಂದರೆ ತುಂಬ ಸಬ್ಸ್ಕ್ರೈಬರ್ಸು ಹೊಸ ವ್ಯೂವರ್ಸ್ಗೆ ಬಂದು ಶೇರ್ ಮಾರ್ಕೆಟ್ಸ್ ಅಂದರೆ ಏನು, ಕಮಾಡಿಟಿ ಅಂದರೆ ಏನು, ಆ ಥರ ಬೇಸಿಕ್ ನಾಲೆಜ್ ಏನು ಇಲ್ಲದೆ ಇರೋದ್ರಿಂದ ತುಂಬ ಕಮ್ಮಿ ಆಗಿದೆ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಅವ್ರು ಯೂಸ್ ಮಾಡಲಿ ಅಂತಲೇ ಈ ವಿಡಿಯೋ ಥರ ಮಾಡ್ತಿದ್ದೀವಿ. ಇದೊಂದು ಸೀರೀಸ್ ಆಗಿ ಹೋಗುತ್ತೆ. ಫಸ್ಟ್ ಸೀರೀಸ್, ಫಸ್ಟ್ ವಿಡಿಯೋ, ಸೆಕೆಂಡ್ ವಿಡಿಯೋ ಆ ಥರ ಹೋಗುತ್ತೆ. ಎಲ್ಲ ವಿಡಿಯೋನೂ ನೋಡಿ, ಎಲ್ಲ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಫಸ್ಟ್ ನಾವು ಈ ವಿಡಿಯೋಲಿ ಏನು ನೋಡ್ತೀವಿ ಅಂದರೆ ಬೇಸಿಕ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಫಸ್ಟ್ ನಾವು ಯಾಕೆ ಮಾಡ್ತೀವಿ. ನಾರ್ಮಲ್ ಆಗಿ ಶೇರ್ ಮಾರ್ಕೆಟ್ ಬಿಟ್ಬಿಡಿ, ಫಸ್ಟ್ ಇನ್ವೆಸ್ಟ್ಮೆಂಟ್ ನಾರ್ಮಲ್ ಆಗಿ ಯಾಕೆ ಮಾಡ್ತೀವಿ ಅಂತ ಯೋಚನೆ ಮಾಡಿ. ಒಂದು ನಮ್ಮ ಫ್ಯೂಚರ್ ಯಾವಾಗಲೂ ಚೆನ್ನಾಗಿರಬೇಕು, ಒಂದು ಲಾಂಗ್ ಟರ್ಮಲ್ಲಿ ಪ್ರಾಫಿಟ್ ಬರುತ್ತೆ ಅಂತ ನಮ್ಮ ಮಕ್ಕಳಿಗೆ ದೊಡ್ಡವರಾದಾಗ ಅವ್ರಿಗೂ ಯೂಸ್ಫುಲ್ ಆಗಿರಬೇಕು. ಇಲ್ಲ ನಾಳೆ ನಮಗೆ ಓಲ್ಡ್ ಏಜ್, ನಮಗೆ ವಯಸ್ಸಾದ್ಮೇಲೆ ಅವಾಗ ನಮಗೊಂದು ಇನ್ವೆಸ್ಟ್ಮೆಂಟ್ ನಮಗೆ ಯೂಸ್ಫುಲ್ ಆಗಿರುತ್ತೆ ಅಂತಾನೆ ಇನ್ವೆಸ್ಟ್ಮೆಂಟ್ ಮಾಡೋದು. ನಾವು ಯಾವಾಗಲೂ ಅದೇ ಮಾಡೋದು. ಒಂದು ಇನ್ಫ್ಲೇಷನ್ ಬಂತು ಅಂದರೆ ಅದನ್ನ ಯೂಸ್ ಮಾಡ್ಬೋದು ಅಂತ ಈ ಇನ್ವೆಸ್ಟ್ಮೆಂಟ್ ಯಾವತ್ತೂ ನಾವು ಮಾಡೋದು. ಇವಾಗ ನಾರ್ಮಲ್ ಆಗಿ ನಮ್ಮ ಇಂಡಿಯನ್ ಪೀಪಲ್ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಮೇಜರಾಗಿ ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ನಿಮಗೆ ಗೊತ್ತು. ಮೇಜರಾಗಿ ಗೋಲ್ಡಲ್ಲೂ ಲ್ಯಾಂಡಲ್ಲೇ ಇನ್ವೆಸ್ಟ್ ಮಾಡೋದು. ಯಾಕಂದರೆ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತೇ ಇದೆ, ಏನಂದರೆ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡ್ತೀಯೋ ಬಿಡ್ತೀಯೋ ಏನು ಮಾಡಿ, ಭೂಮಿ ಮೇಲೆ ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಅದು ಒಳ್ಳೆ ಇನ್ವೆಸ್ಟ್ಮೆಂಟ್ ಕೂಡ. ಅದೇ ತರ ಇನ್ನೊಂದು ಇನ್ವೆಸ್ಟ್ಮೆಂಟ್ ಇದೆ ನಾವು ಮಾಡೋದ್ರಲ್ಲಿ, ಲಾಂಗ್ ರನ್ ಅಲ್ಲಿ ನಮಗೆ ಫ್ಯೂಚರ್ ಅಲ್ಲಿ ಯೂಸ್ ಆಗಕ್ಕೆ ಇನ್ನೊಂದು ಇನ್ವೆಸ್ಟ್ಮೆಂಟ್ ಇದೆ. ಅದನ್ನೇ ನಾವು ಏನ್ ಹೇಳ್ತೀವಿ ಅಂದ್ರೆ ಈಕ್ವಿಟಿ ಅಂತ ಹೇಳ್ತೀವಿ, ಶೇರ್ ಮಾರ್ಕೆಟ್ ಅಂತಾನು ಹೇಳ್ತೀವಿ. ನಾವು ಗೋಲ್ಡ್ ಅಂಡ್ ಲ್ಯಾಂಡ್ ಇದೆ ನಮಗೆ, ಆದ್ರೆ ಅದಕ್ಕೆ ಬಿಟ್ಟು ಯಾವಾಗ್ಲೂ ನಿಮಗೆ ಶೇರ್ ಮಾರ್ಕೆಟ್ ಅಲ್ಲಿ ನಿಮಗೆ ಜಾಸ್ತಿ ಪ್ರಾಫಿಟ್ಸ್ ನಿಮಗೆ ಬರುತ್ತೆ. ಇನ್ವೆಸ್ಟ್ಮೆಂಟ್ ಯಾವಾಗ್ಲೂ ಜಾಸ್ತಿ ಇರುತ್ತೆ. ಅದ್ರ ಬಗ್ಗೆ ನಾವು ಹೋಗ್ತಾ ಮಾತಾಡೋಣ. ಸೊ ಫಸ್ಟ್ ನಾವೇನ್ ನೋಡೋಣ ಅಂದ್ರೆ ಈಕ್ವಿಟಿ ಅಂದ್ರೆ ಶೇರ್ಸ್ ಅಂತ ಹೇಳ್ತೀವಿ. ಶೇರ್ಸ್ ಅಂದ್ರೆ ಏನು? ಅದೊಂದು ಇನ್ವೆಸ್ಟ್ಮೆಂಟ್. ಅದು ಹೇಗೆ ನಾವು ಯೂಸ್ ಮಾಡ್ಬೋದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇವಾಗ ನಾವು ಒಂದು ಹೊಸದಾಗಿ ಒಂದು ಬಿಸ್ನೆಸ್, ರಿಲಯನ್ಸ್ ತರ ಒಂದು ಬಿಸ್ನೆಸ್ ಓಪನ್ ಮಾಡಿ ನಮ್ಮಿಂದ ಅವ್ರ ತರ ಪ್ರಾಫಿಟ್ ಮಾಡಕ್ ಆಗಲ್ಲ, ಅದು ಲೇಟ್ ಆಗತ್ತೆ. ಆ ತರ ಐಡಿಯಾಸು ನಮ್ಮ ಹತ್ರ ಇರಲ್ಲ. ನಾವೇನ್ ಮಾಡ್ಬೋದು ಅಂದ್ರೆ ಓಕೆ, ಅದಕ್ಕೋಸ್ಕರನೇ ಏನ್ ಮಾಡಿದಾರೆ ಈಕ್ವಿಟೀಸ್ ಅಂಡ್ ಶೇರ್ಸ್ ಬಂದಿರೋದು. ಈ ಈಕ್ವಿಟೀಸ್ ಅಂಡ್ ಶೇರ್ಸ್ ತಗೊಳ್ಳೋವಾಗ ಸರಿ ರಿಲಯನ್ಸ್ ಅಲ್ಲಿ ತಗೊಂತೀರಾ ಅಂದ್ರೆ ಸರಿ, ರಿಲಯನ್ಸ್ ಅಲ್ಲಿ ನಿಮಗೆ ಒಂದು ಓನರ್ಶಿಪ್ ನಿಮಗೆ ಸಿಗತ್ತೆ. ಒಂದು ಶೇರ್ ತಗೊಂಡ್ರು ನೀವೇನು ಅಂದ್ರೆ ನೀವು ರಿಲಯನ್ಸ್ ಅಲ್ಲಿ ನಿಮ್ಗೆ ಓನರ್ಶಿಪ್ ಸಿಗತ್ತೆ. ಅವಾಗ ರಿಲಯನ್ಸ್ ಅವ್ರ ಪ್ರಾಫಿಟ್ ಮಾಡುವಾಗ ಅವ್ರ ಪ್ರಾಫಿಟ್ ಇಂದ ನಮಗೆ ಒಂದು ಸರ್ಟನ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ಸ್ ಬರುತ್ತೆ. ಅದೇ ಅವ್ರ ಈಕ್ವಿಟಿ ಸ್ಟ್ರಕ್ಚರ್. ಇವಾಗ ಈಕ್ವಿಟೀಸ್ ಅಂಡ್ ಶೇರ್ಸ್ ಅಂದ್ರೆ ಆ ಕಂಪನಿಲಿ ಓನರ್ಶಿಪ್ ತಗೊಳ್ಳೋದು. ಓನರ್ಶಿಪ್ ತಗೊಂಡಾಗ ನಮಗೇನ್ ಬರುತ್ತೆ, ಅವ್ರ ಪ್ರಾಫಿಟ್ ಮಾಡುವಾಗ ನಮಗೂ ಪ್ರಾಫಿಟ್ ಬರುತ್ತೆ. ಇದೇ ಈಕ್ವಿಟೀಸ್ ಅಂಡ್ ಶೇರ್ಸ್ ಅಂದ್ರೆ. ತುಂಬಾ ಜನರು ನಮ್ಮ ಇಂಡಿಯನ್ಸ್ ತುಂಬಾ ಜನ ಈಕ್ವಿಟೀಸ್ ಅಂಡ್ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತಾರೆ. ಯಾಕೆ ಅಂದ್ರೆ ತುಂಬಾ ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಒಂದು ತಪ್ಪಾಗಿರೋ ಒಂದು ಇನ್ಫಾರ್ಮೇಶನ್ ಇದೆ. ಏನು ಅಂದ್ರೆ ಈಕ್ವಿಟೀಸ್ ಅಂಡ್ ಶೇರ್ಸ್ ಅಲ್ಲಿ ತುಂಬಾ ಲಾಸ್ ಆಗುತ್ತೆ, ಅದ್ರಲ್ಲಿ ಪ್ರಾಫಿಟ್ ಮಾಡಕ್ಕಾಗಲ್ಲ, ಲಾಸ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಯಾಕೆ ಆ ಮಿಸ್ಕನ್ಸೆಪ್ಷನ್ ಬರುತ್ತೆ ಅಂದ್ರೆ ಜನರಿಗೆ ಬಂದು ಈಕ್ವಿಟೀಸ್ ಅಂಡ್ ಶೇರ್ಸ್ ಬಗ್ಗೆ ಅರ್ಥ ಆಗಿಲ್ಲ. ಅದು ಗ್ಯಾಂಬ್ಲಿಂಗ್ ಅಂತಾರೆ. ಯಾಕೆ ಗ್ಯಾಂಬ್ಲಿಂಗ್? ಇವಾಗ ನೀವು ಸಿಂಪಲ್ ಆಗಿ ಯೋಚನೆ ಮಾಡೋಣ ಇದ್ರ ಬಗ್ಗೆ. ಒಂದು ಎಲೆಕ್ಟ್ರಿಷಿಯನ್ ಇದಾರೆ ಅನ್ಕೊಳ್ಳಿ, ಎಲೆಕ್ಟ್ರಿಷಿಯನ್ ಬಂದು ಒಂದು ಸ್ವಿಚ್ ಬೋರ್ಡ್ ಇದೆ ಅನ್ಕೊಳ್ಳಿ. ನಾರ್ಮಲ್ ಆಗಿ ನಾವು ಹೋಗಿ ಆ ಸ್ವಿಚ್ ಬೋರ್ಡ್ ಅಲ್ಲಿ ಏನಾದ್ರು ಕೈ ಇಟ್ರೆ ನಮಗೆ ಶಾಕ್ ಹೊಡಿಯುತ್ತೆ, ಅವಾಗ ನಾವು ಗ್ಯಾಂಬ್ಲಿಂಗೇ ಮಾಡ್ತಾ ಇರೋದು. ಅದೇ ಒಂದು ಎಲೆಕ್ಟ್ರಿಷಿಯನ್ ಹೋಗಿ ಅಲ್ಲಿ ಕೈ ಇಟ್ರೆ ಅವ್ರಿಗೆ ಗೊತ್ತು ಎಲ್ಲಿ ಕೈ ಇಟ್ರೆ ಏನಾಗುತ್ತೆ ಅಂತ. ಅದಕ್ಕೆ ಅವ್ರು ಮಾಡುವಾಗ ಅದು ಗ್ಯಾಂಬ್ಲಿಂಗ್ ಅಲ್ಲ. ಅದೇ ತರ ಮಾರ್ಕೆಟ್ ಗ್ಯಾಂಬ್ಲಿಂಗ್ ಅಲ್ಲ. ಗೊತ್ತಿಲ್ಲದೆ ಇರೋರ್ಗೆ ಮಾಡಿದ್ರೆ ಅದು ಗ್ಯಾಂಬ್ಲಿಂಗ್, ಲಾಸ್ ಆಗೇ ಆಗತ್ತೆ. ಅದೇ ಗೊತ್ತಿದ್ದು ಮಾಡುವಾಗ ಅದೇನು ಆಗಲ್ಲ, ಅದು ಗ್ಯಾಂಬ್ಲಿಂಗ್ ಆಗಲ್ಲ. ಯಾಕಂದ್ರೆ ಫಸ್ಟ್ ತುಂಬಾ ಜನ ಯಾಕೆ ಅವಾಯ್ಡ್ ಮಾಡ್ತಾರೆ ಅಂದ್ರೆ ಲ್ಯಾಕ್ ಆಫ್ ನಾಲೆಜ್. ನೆಕ್ಸ್ಟ್ ಬಂದು ರಿಸ್ಕ್ ಕೆಪಾಸಿಟಿ. ಜನರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಜನ ಶೇರ್ ಮಾರ್ಕೆಟ್ ಒಳಗೋ ಇಲ್ಲ ಈಕ್ವಿಟಿ ಒಳಗೆ ಬರೋವಾಗ ತುಂಬಾ ರಿಸ್ಕ್ ತಗೊಂತಾರೆ. ಗೊತ್ತಿಲ್ಲದೆ ಏನ್ ಮಾಡ್ತಾರೆ ಅಂದ್ರೆ ಇದ್ರಲ್ಲಿ ಹಾಕಿದ್ರೆ ದುಡ್ಡು ಬರುತ್ತೆ ಅನ್ನೋವಾಗ ತುಂಬಾ ರಿಸ್ಕ್ ತಗೊಂತಾರೆ. ಆ ತರ ಇರಬಾರ್ದು. ಜನರು ಇದೆಲ್ಲ ಯಾಕೆ ಬೈ ಮಾಡ್ತಾ ಇದೀವಿ, ಯಾಕೆ ಸೆಲ್ ಮಾಡ್ತಾ ಇದೀವಿ ಅಂತ ಗೊತ್ತಿಲ್ಲದೆ ಅವ್ರು ಮಾಡ್ತಾ ಇದ್ದಾರೆ. ಅದೇ ತರ ತುಂಬಾ ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆಲ್ರೆಡಿ ಮಾರ್ಕೆಟ್ ಯಾವಾಗ ಹೈ ಆಗಿರುತ್ತೋ ಅವಾಗ ಹೋಗಿ ಕೊಂಡ್ಕೋತಾರೆ. ಒಂದು ವಸ್ತುನ ಯಾವಾಗಲೂ ನೀವು ಇನ್ವೆಸ್ಟ್ ಮಾಡುವಾಗ, ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಒಂದು ವಸ್ತುನ ನೀವು ಯಾವಾಗ ತಗೊಬೇಕು, ಕಮ್ಮಿ ಪ್ರೈಸ್ ಅಲ್ಲಿ ಇರುವಾಗ ತಗೊಬೇಕು. ಜಾಸ್ತಿ ಪ್ರೈಸ್ಗೆ ಹೋದಾಗ ಅದನ್ನ ಮಾರ್ಬೇಕು. ಆದ್ರೆ ಇದ್ರಲ್ಲಿ ಬಂದಾಗ ಅವ್ರು ಗೊತ್ತಿಲ್ಲದೆ ಏನ್ ಮಾಡ್ತಾರೆ ಅಂದ್ರೆ ಅವರು ಮಾರ್ಕೆಟ್ ಹೈ ಅಲ್ಲಿ ಇರುವಾಗ ಜಾಸ್ತಿ ಪ್ರೈಸ್ ಹೋಗಿ ತಗೊಂತಾರೆ. ಆ ತರ ತಗೊಂಡಾಗ ಖಂಡಿತ ನಿಮಗೆ ಲಾಸ್ ಆಗೇ ಆಗತ್ತೆ. ಸೊ ಜನರು ಬರೋವಾಗ ತುಂಬಾ ರಿಸ್ಕ್ ತಗೊಂತಾ ಇದ್ದಾರೆ. ಅದೇ ತರ ಇದು ಬಂದು ಒಂದೇ ದಿವಸ ಮಾಡೋ ತರ ಆ ತರ ಮಾಡ್ಬಿಟ್ಟಿದ್ದಾರೆ. ಇದು ಆ ತರ ಅಲ್ಲ. ಇದರಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಶೇರ್ಸ್ ಈಕ್ವಿಟಿಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಇದು ಬಂದು ಗೋಲ್ಡ್ ಅಂಡ್ ಲ್ಯಾಂಡ್ ಗಿಂತ ನಿಮಗೆ ಪ್ರಾಫಿಟ್ಸ್ ತುಂಬಾ ಸಿಗತ್ತೆ. ಇನ್ವೆಸ್ಟ್ಮೆಂಟ್ ಗೋಲ್ಡ್ ಅಂಡ್ ಲ್ಯಾಂಡ್ ಗಿಂತ ಇದರಲ್ಲಿ ನಿಮಗೆ ತುಂಬಾ ಪ್ರಾಫಿಟ್ಸ್ ಸಿಗತ್ತೆ.
ಸೊ ನೆಕ್ಸ್ಟ್ ಈ ಶೇರ್ ಮಾರ್ಕೆಟ್ ಅಲ್ಲಿ ಯಾರ್ಯಾರೆಲ್ಲ ಇನ್ವೆಸ್ಟ್ ಮಾಡಬಹುದು ಅಂತ ನಿಮ್ಗೊಂದು ಡೌಟ್ ಬರ್ಬೋದು. ಇನ್ವೆಸ್ಟ್ಮೆಂಟ್ ಬಂದು ಯಾರ್ಯಾರು ಮಾಡಬಹುದು ಅಂದ್ರೆ ಎಲ್ಲರೂ ಮಾಡಬಹುದು. ಇದಕ್ಕೇನು ಏಜ್ ಬ್ಯಾರಿಯರ್ ಇಲ್ಲ, ಕ್ವಾಲಿಫಿಕೇಶನ್ ಇಲ್ಲ, ಎಜುಕೇಶನಲ್ ಕ್ವಾಲಿಫಿಕೇಶನ್, ಫಿನಾನ್ಷಿಯಲ್ ಕ್ವಾಲಿಫಿಕೇಶನ್, ಇಷ್ಟು ಏಜ್ ಇರಬೇಕು, ಇಷ್ಟು ದುಡ್ಡು ಇರಬೇಕು, ಆ ತರ ಯಾವುದೇ ಒಂದು ರಿಕ್ವೈರ್ಮೆಂಟ್ ಇಲ್ಲ. ಎಲ್ಲರೂ ಮಾಡಬಹುದು. ಮೈನರ್ ಆಗಿದ್ರು ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಹೌಸ್ ವೈಫ್ ಆಗಿದ್ದೀರಾ, ಇಲ್ಲ ಕಾಲೇಜ್ ಸ್ಟೂಡೆಂಟ್ ಆಗಿದ್ದೀರಾ, ನೀವು ಏನ್ ಮಾಡಬಹುದು ಅಂದ್ರೆ ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು. ಫಾರಿನ್ ಅಲ್ಲಿರೋರು ಕೂಡ ಇದರಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ನೀವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ಬೆಟರ್. ಗೋಲ್ಡ್ ಹೇಗ್ ನೀವು ಮುಂಚೆನೆ ತಗೊಂಡಿಟ್ಕೊಂಡು ಅದು ಪ್ರೈಸ್ ಜಾಸ್ತಿ ಆದಾಗ ಮಾಡ್ತೀರೋ, ಅದೇ ಶೇರ್ ಮಾರ್ಕೆಟ್ ಅಲ್ಲಿ ಕೂಡ ನೀವು ಎಷ್ಟು ಬೇಗ, ಲೆಟ್ಸ್ ಸೇ ಒಂದು ಯಂಗ್ ಏಜ್ ಅಲ್ಲಿ ಇರೋರು ನೀವು ಬೇಗ ಸ್ಟಾರ್ಟ್ ಮಾಡಿದ್ರೆ ಯು ಕ್ಯಾನ್ ಮೇಕ್ ಪ್ರಾಫಿಟ್ಸ್. ನೀವು ಬಂದು ಲೆಟ್ಸ್ ಸೇ ಏಜ್ ಆಗುವಾಗ ನಿಮಗೆ ಶೇರ್ ಮಾರ್ಕೆಟ್ ಅಲ್ಲಿ ನಿಮಗೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಸೊ ಅದರಿಂದ ಇದರಲ್ಲಿ ಯಾವ ತರ ರಿಕ್ವೈರ್ಮೆಂಟ್ಸ್ ಇಲ್ಲ, ಇಷ್ಟು ಓದಿರ್ಬೇಕು, ಇಷ್ಟು ದುಡ್ಡು ಇರಬೇಕು, ಆ ಥರ ಏನೂ ಇಲ್ಲ. ನೆಕ್ಸ್ಟ್ ಏನ್ ನೋಡೋಣ ಅಂದ್ರೆ ಇದನ್ನ ಹೇಗೆ ಸ್ಟಾರ್ಟ್ ಮಾಡ್ಬೋದು, ಇವಾಗ ಶೇರ್ ಮಾರ್ಕೆಟ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡ್ಬೋದು. ಸೊ ಫಸ್ಟ್ ಸ್ಟೆಪ್ ನೀವೇನ್ ಮಾಡ್ಬೇಕಂದ್ರೆ ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ ಒಬ್ಬನ ಹಿಡಿಬೇಕು. ಅದು ಸೆಬಿ ಅಂದ್ರೆ ಏನು ಅಂತ ನೆಕ್ಸ್ಟ್ ವಿಡಿಯೋಲ್ ಬರುತ್ತೆ. ಅದೇ ತರ ಬ್ರೋಕರ್ ಯಾರು ಅಂತ ನೆಕ್ಸ್ಟ್ ವಿಡಿಯೋಲ್ ಬರುತ್ತೆ. ಫಸ್ಟ್ ಏನ್ ಮಾಡಿ, ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ ಕಂಡಿಡಿರಿ. ಆ ಬ್ರೋಕರ್ ಹತ್ರ ಹೋಗಿ ನೆಕ್ಸ್ಟ್ ಏನ್ ಮಾಡಿ ಅಂದ್ರೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೇಕು. ಅವ್ರ ಹತ್ರ ಒಂದು ಅಕೌಂಟ್, ನಾವು ಟ್ರೇಡ್ ಮಾಡೋದಕ್ಕೆ ಒಂದು ಅಕೌಂಟ್ ಓಪನ್ ಮಾಡ್ಬೇಕು. ಆ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಏನಾಗುತ್ತೆ, ನೀವು ತಗೊಂಡಿರೋ ಶೇರ್ಸ್ ಎಲ್ಲ ಅದರಲ್ಲಿ ಸ್ಟೋರ್ ಆಗಿರುತ್ತೆ. ನೀವು ಏನೇನ್ ಶೇರ್ಸ್ ತಗೊಂಡಿದ್ದೀರೋ ಅದೆಲ್ಲ ಅದರಲ್ಲಿ ಇರುತ್ತೆ. ನೀವು ಮುಂಚೆನೆ ನೋಡಿದ್ರೆ ಮುಂಚೆ ಹೇಗಿತ್ತು ಅಂದ್ರೆ 10 years 20 years ಮುಂಚೆ ನಾವು ಬಾಂಡ್ಸ್ ತಗೊಂಡು ಇಟ್ಕೊಂತ ಇದ್ವಿ, ಪೇಪರ್ ಫಾರ್ಮ್ಯಾಟ್ ಅಲ್ಲಿ ತಗೊಂಡು ಇಟ್ಕೊಂತ ಇದ್ವಿ. ಇವಾಗೆಲ್ಲ ಆನ್ಲೈನ್ ಆಗಿರೋದ್ರಿಂದ ನಿಮಗೆ ಡಿಮ್ಯಾಟ್ ಅಕೌಂಟ್ ಆನ್ಲೈನ್ ಅಲ್ಲಿ ಸ್ಟೋರ್ ಆಗುತ್ತೆ. ಅವಾಗ ಬ್ರೋಕರ್ಗೆ ಏನು ಅಂದ್ರೆ ನೀವು ತಗೊಂಡಿರೋ ಶೇರ್ಸ್ ಅಲ್ಲಿ ಒಂದು ಚಿಕ್ಕ ಬ್ರೋಕರೇಜ್ ಹೋಗುತ್ತೆ. ನೀವು ಬೈ ಮಾಡಿ ನಿಮ್ಗೆ ಕೊಡಿಸ್ತಾರಲ್ಲ, ಅದಕ್ಕೆ ಏನಾಗುತ್ತೆ ಅಂದ್ರೆ ಅವ್ರಿಗೊಂದು ಸ್ಮಾಲ್, ತುಂಬಾ ಜಾಸ್ತಿ ಇಲ್ಲ, ಒಂದು ಸ್ಮಾಲ್ ಪರ್ಸೆಂಟೇಜ್ ಬ್ರೋಕರೇಜ್ ಹೋಗುತ್ತೆ. ಈ ತರ ನೀವೇನ್ ಮಾಡ್ಬೋದು, ಸ್ಟಾರ್ಟ್ ಮಾಡ್ಕೊಬಹುದು. ಇದಕ್ಕೆ ನೆಕ್ಸ್ಟ್ ವಿಡಿಯೋ ಸೆಬಿ ಅಂದ್ರೆ ಯಾರು, ಬ್ರೋಕರ್ ಅಂದ್ರೆ ಯಾರು, ಅದು ನೆಕ್ಸ್ಟ್ ವಿಡಿಯೋಲ್ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ನಾವೇನ್ ನೋಡ್ತೀವಿ ಅಂದ್ರೆ ಹೌ ಟು ಅಪ್ರೋಚ್ ದಿ ಶೇರ್ ಮಾರ್ಕೆಟ್ಸ್, ಹೇಗೆ ಅಪ್ರೋಚ್ ಮಾಡ್ಬೇಕು. ಅದ್ರಲ್ಲಿ ನೋಡಿದ್ರೆ ಮ್ಯಾನ್ಯಲ್ ಇನ್ವೆಸ್ಟಿಂಗ್ ಅಂತ ಒಂದಿದೆ, ಗ್ರೋತ್ ಇನ್ವೆಸ್ಟಿಂಗ್ ಅಂತ ಒಂದಿದೆ. ಈ ತರ ನಾವು ಅಪ್ರೋಚ್ ಮಾಡ್ಬೇಕು ಅಂತ ಅದೆಲ್ಲ ನಾವು ನೆಕ್ಸ್ಟ್ ವಿಡಿಯೋಲ್ ನೋಡೋಣ. ಅದಲ್ಲದೆ ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್, ಆಮೇಲೆ ತುಂಬಾ ಯೂಸ್ಫುಲ್ ಆಗಿರೋ ಸ್ಟಫ್ಸ್ ಎಲ್ಲ ತುಂಬಾ ಬರ್ತಾ ಇದೆ. ಅದೆಲ್ಲ ನಾವೇನ್ ಮಾಡೋಣ ಅಂದ್ರೆ ಹೋಗ್ತಾ ನೋಡೋಣ. ಆಲ್ರೈಟ್ ಗೈಸ್, ನನಗೆ ಅನ್ಸುತ್ತೆ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿತ್ತು ಅನ್ಸುತ್ತೆ. ನಾನು ಇದೇ ತರ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.